ಕನ್ನಡ ಮಾತಾಡ್ತಾ ಇದ್ದರೆ ಸುಲಲಿತವಾದ ಭಾಷೆ, ಗೊತ್ತೈತೆ, ಕೇಳಿದ್ರೆ ಇಂಪಾಗುತ್ತೆ. ತೆಂಕಣ ಗಾಳಿಯು ಸೋಂಕಿದೊಡಂ ಒಳ್ನುಡಿ ಕೇಳ್ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ ಆರಂಕುಶವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತಾನೆ ಪಂಪ ಕವಿ. ನಮಗೆ ಆದಿಕವಿ ಪಂಪ ರನ್ನ ಸಿಕ್ಕಿದ್ದು ನಮ್ಮ ಪೂರ್ವಜನದ ಸುಕೃತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕನ್ನಡ ಯಾವತ್ತೂ ಚಿರಂತನವಾಗಿರುತ್ತೆ. ಒಂದಂತೂ ಸತ್ಯ ಕಣಮ್ಮ, ದೊಡ್ಡಣ್ಣ ಶಾಶ್ವತ ಅಲ್ಲ, ಆದರೆ ಕನ್ನಡ ಶಾಶ್ವತ. ಕಿತ್ತಷ್ಟು ಹುಟ್ಟುತ್ತೆ, ಸುಟ್ಟಷ್ಟು ಗಟ್ಟಿಯಾಗುತ್ತೆ ಈ ಕನ್ನಡ ಅಂಥದ್ದು. ಚಿತ್ರೋದ್ಯಮದಲ್ಲಿ ಬಳಕೆಯಾಗೋ ಭಾಷೆಗೂ ಕನ್ನಡ ಭಾಷೆ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಭಾಷೆಯ ಪರಿಕಲ್ಪನೆಗೂ ಬಹಳಷ್ಟು ವ್ಯತ್ಯಾಸ ಇದೆ ಅನ್ನೋ ಕೂಗು ಅಥವಾ ಅಪವಾದ, ಚರ್ಚೆ ನಡೀತಾನೆ ಇರುತ್ತೆ. ಏನು ಹೇಳ್ತೀರಿ ಇದಕ್ಕೆ? ಸಂದರ್ಶನದ ಬಿಟ್ಟು ಹೊರಗಡೆ ಹೇಳಬೇಕು ಅಂದರೆ ಆ ಥರಕ್ಕೆ ಒಂದು ಸ್ಪಷ್ಟ ಉದಾಹರಣೆ ನಾನು ನಿನಗೆ ಕೊಡ್ತೀನಿ, ಖಂಡಿತವಾಗ್ಲೂ ಕೊಡ್ತೀನಿ. ಏಕೆಂತಂದರೆ ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂತಂದರೆ, ಕನ್ನಡ ಬಿಟ್ಟು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದಿಸಿದ್ರೆ ನಿನ್ನ ಮಗ ಸರ್ವಜ್ಞ ಅನ್ನೋ ಒಂದು ಭಾವ ಮೂಡಿದೆಯಲ್ಲ ತಂದೆ ತಾಯಿಗೆ, ಅದೇ ಎಲ್ಲರನ್ನೂ ಕೆಡಿಸ್ತಾ ಇರೋದು ಅಂತ ನನ್ನ ಅಭಿಪ್ರಾಯ. ಒಬ್ಬ ಹಿರಿಯ ನಾಗರಿಕನಾಗಿ ನನ್ನ ಮನಸ್ಸಲ್ಲಿರೋದನ್ನು ನಾನು ಹಂಚಿಕೊಳ್ತಾ ಇದ್ದೀನಿ. ಸರಿನೋ ತಪ್ಪೋ ನೋಡೋವಂಥ ಪ್ರೇಕ್ಷಕ ಅದನ್ನು ತೀರ್ಮಾನ ಮಾಡಲಿ. ಏಕೆಂದರೆ ಅವತ್ತಿನ ಕಾಲದಲ್ಲಿ ನಾವು ಈ ಕಲಿಬೇಕು, ಗೊತ್ತಾ, ವ್ಯಾಕರಣ ಕಲಿಬೇಕು. ಜೀವನದಲ್ಲಿ ಸುಖ ಯಾವುದಿದೆ ಅಂದರೆ, ಯಾವನು ತ್ಯಾಗ ಮಾಡ್ತಾನೋ ಅದೇ ನಿಜವಾದ ಸುಖ ಅನ್ನೋ ಪಾಠನ ನಾವು ಓದ್ತಾ ಇದ್ವಿ. ನಿಜ. ಆದರೆ ಇವತ್ತು ನೀವೇನು ಮಾಡ್ತಾಯಿದ್ದೀರಾ? ಕಾನ್ವೆಂಟಲ್ಲಿ ಓದಿಸಿದ್ರಿ, ದೊಡ್ಡ ದೊಡ್ಡ ಪಂಡಿತೋತ್ತಮರಾದರು. ಕಡಿಮೆ ಅಂದರೆ 80,000ದಿಂದ ನಿಮ್ಮ ಪೇಮೆಂಟ್ಗಳು ಸ್ಟಾರ್ಟ್ ಆಯಿತು. ಎಲ್ಲರೂ ಹೋಗಿ ಅಮೇರಿಕಾದಲ್ಲಿ ಸೆಟ್ಲ್ ಆದ್ರಿ, ಇಚ್ಛೆ ಪಟ್ಟೋಳನ್ನ ಮದುವೆ ಆದ್ರಿ. ಏಕೆಂದರೆ ಆವಾಗಿನ ಕಾಲದಲ್ಲೂ ಇತ್ತು ಲವ್ ಮ್ಯಾರೇಜು, ಅಂದರೆ ಗಾಂಧರ್ವ ವಿವಾಹ ಅನ್ನೋರು. ಆದರೆ ಯಾವುದೇ ಕಾರಣಕ್ಕೆ ಬೇರ್ಪಡ್ತಿರ್ಲಿಲ್ಲ, ಗೊತ್ತಾಯ್ತಾ? ಹಾಗಾಗಿ ನೀವು ಲವ್ ಮ್ಯಾರೇಜ್ ಆದ್ರಿ, ಸೆಟ್ಲ್ ಆದ್ರಿ, ಅಪ್ಪ ಅಮ್ಮನಿಗೆ ಸುಖವಾಗಿರಲಿ ಅಂತ ನೀವು ಲಕ್ಷಾಂತರ ರೂಪಾಯಿ ಕಳಿಸೋದು. ಅಪ್ಪ ಅಮ್ಮನಿಗೆ ಅದು ಬೇಡ ಕಣಮ್ಮ, ದುಡ್ಡು ಬೇಡ. ಅಪ್ಪ ಅಮ್ಮನಿಗೆ ಬೇಕಾಗಿರೋದು ಪ್ರೀತಿ ಬೇಕು. ಮೊಮ್ಮಕ್ಕಳನ್ನ ಕೂರಿಸ್ಕೋಬೇಕು ನೀವು ತೊಡೆ ಮೇಲೆ. ಅಜ್ಜಿಯಂದರು ಕತೆ ಹೇಳಬೇಕು ಕಣಮ್ಮ, ಅವ್ರ ಅಜ್ಜಿ ಕಾಲದ ಕತೆ ಹೇಳಬೇಕು, ಅವತ್ತಿನ ಒಂದು ಪರಿಸರದ ಕತೆ ಹೇಳಬೇಕು, ಒಂದು ಗಿಡದ ಕತೆ ಹೇಳಬೇಕು, ಒಬ್ಬ ಧರ್ಮರಾಯನ ಕತೆ ಹೇಳಬೇಕು. ಆ ಯೂನಿವರ್ಸಿಟಿಗಳೇ ಇಲ್ವಲ್ಲಮ್ಮ ಇವಾಗ. ಆ ಯೂನಿವರ್ಸಿಟಿಗಳನ್ನೇ ಕೊಂದುಬಿಟ್ಟಿದ್ದೀರಾ. ಅವನ್ನೆಲ್ಲ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಡ್ತಾಯಿದ್ದೀರಾ, ಅನಾಥಾಶ್ರಮಕ್ಕೆ ಬಿಡ್ತಾಯಿದ್ದೀರಾ. ಕನ್ನಡ ಶಾಲೆಯಲ್ಲಿ ಓದೋರು ಬಿಟ್ಟಿಲ್ಲ, ಎಲ್ಲೋ 100ಕ್ಕೆ ಒಬ್ಬ ಬಿಟ್ಟಾದ್ರೆ ಅಪ್ಪ ಅಮ್ಮನಿಗೆ ಅನ್ನ ಆಗ್ದಲೇ ಇರೋನು ಬರಲು ಅಂತ ಅವನ್ನ ಸಮಾಜದಲ್ಲಿ ಯಾವ ಗೌರವವನ್ನು ಕೊಡ್ತಾ ಇರಲಿಲ್ಲ. ಇವಾಗದು ಫ್ಯಾಷನ್ ಆಗಿದೆ. ಎಲ್ಲದಕ್ಕೂ ಓದು ಬಹಳ ಮುಖ್ಯವಾಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ನನಗೆ ಮಾತ್ರ ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಮುಂದೊಂದು ಜನ್ಮ ಇದ್ದರೆ ನಾನು ಕನ್ನಡಿಗನಾಗಿ ಹುಟ್ಟಬೇಕು, ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ. ನಿಜ.